ಇದೇನಿಲ್ಲ ಇಲ್ಲ ಇದಕ್ಕೇನ ಇಲ್ಲ ಏನಿಲ್ಲ ಅಷ್ಟೇ. ಹಲೋ राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात परब्रह्मा तस्मै श्री गुरुवे नमः। गुरु साक्षात परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ पार्वती पदेश्वर महादेव। सद्गुरुनाथ महाराज की जय। श्री गुरुदेव दत्त। जय जय राम कृष्ण हरे। 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 पतित पावनाते दास तेही करीती पावन जगास. ऐसा प्रचित मनास बहुतांचे आले ठोब्बार कुमाये. जय जय ठोब्बार कुमाये. ठोब्बार कुमाये. धरू जाता धरिता नये टाकू जाता टाकिता नये. जेथे तेथे आहेच आहे परब्रह्म ते श्रीराम. जिकडे तिकडे जेथे तेथे विन्मुख होता सन्मुख होते. सन्मुख पण चुकेना ते काही केल्या श्रीराम. बैसले माणूस उठून गेले तेथे आकाश ती राहिले. आकाश चहूकडे पाहिले तरी सन्मुखाच्या आहे परब्रह्म ते एकले. एकदांची सकळासी व्यापिले सकळास स्पर्शोन राहिले सकळा ठाई. ठोब्बार कुमाये. जय जय ठोब्बार कुमाये. ठोब्बार कुमाये. बोला पुंडली कवरदार श्री ज्ञानदेव तुकाराम राजाधिराज सद्गुरुनाथ महाराज की जय. श्री गुरुदेव
समर्थ औदुंबर निवासी भक्ताभिमानी राजा आदिराज श्री सद्गुरु शिव चिदंबरेश्वर महाराज की जय। सद्गुरु दास राजा राम महाराज की जय। सकल साधु संत महाराज की जय। जय जय रघुवीर समर्थ। ಶ್ರೀರಾಮ್ ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಾವೆಲ್ಲರೂ ಭಾಗ್ಯವಂತರು, ಸಮರ್ಥರು. ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ ದಾರುಣವಾದಂತಹ ಗರ್ಭವಾಸದ ದುಃಖದಿಂದ ನಮ್ಮನ್ನು ಪಾರು ಮಾಡುವುದಕ್ಕಾಗಿ ತಾವು ನಿರಾಕಾರ ಆಗಿದ್ದರೂ ಸಹಿತ ಸಾಕಾರ ರೂಪ ಧರಿಸಿಕೊಂಡು ಇಂಥ ಒಂದು ಪಾವನವಾದಂತಹ ಭೂಮಿಯಲ್ಲಿ, ಅರ್ಥಾತ್ ಸಾಲ್ವಾಡಿಗೆ, ಕುದುರೆ ಸಾಲ್ವಾಡಿಗೆ ಎಂಬುವಂತಹ ಪವಿತ್ರ ಒಂದು ಏನಪ್ಪ ಅಂದರೆ ಭೂಮಿಯಲ್ಲಿ ಇವತ್ತಿಗೆ 125 ವರ್ಷದ ಹಿಂದೆ ಅವರು ಏನಪ್ಪ ಅಂದರೆ ಈ ಭೂಮಿ ಮೇಲೆ ಪ್ರಕಟ ಆದರು. ಬಂದ ಕಾರ್ಯ ಎಷ್ಟೊಂದು ತತ್ಪರತೆಯಿಂದ ಮಾಡಿದ್ರಂದ್ರೆ ಅದಕ್ಕಾಗಿ ತಮ್ಮ ಸರ್ವಸ್ವವನ್ನು ಧಾರೆ ಎರೆದರು ಅಂಥೇಳಿ ಇವತ್ತಿನ ದಿವಸ 125ನೇ ವರ್ಷದ ಜನ್ಮೋತ್ಸವ ಸಮಾರಂಭವನ್ನು ನಾವು, ನೀವು, ಇಂತಿಂಥ ಮಹಾತ್ಮರು ಎಲ್ಲರೂ ಕೂಡ್ಕೊಂಡು ಇಷ್ಟೊಂದು ವೈಭವದಿಂದ ಆಚರಿಸುವಂತಹ ಅವಕಾಶ ನಮ್ಮದಾಗ್ಯಲ್ಲ. ಎಂಥ ಭಾಗ್ಯ ನಮ್ಮದಿರಬೇಕು ಅನ್ನುವಂಥದ್ದು ಕಲ್ಪನೆಗೂ ಮೀರಿದಂತಹ ಒಂದು ವಿಚಾರ ಇದು. ಇದನ್ನು ಕಲ್ಪನೆಯಿಂದನೂ ಅನುಭವಿಸ್ಲಿಕ್ಕೆ ಬರೋದಿಲ್ಲ, ಈ ಅನುಭವಿಸಿದ್ದನ್ನು ಹೇಳಲಿಕ್ಕೂ ಬರೋದಿಲ್ಲ. ಅಂಥ ಒಂದು ವಿಮಲ ಆನಂದದ ಒಂದು ಸ್ಥಿತಿ ಏನದಲ್ಲ ಇವತ್ತಿನ ದಿವಸ ನಿಮಗೆ ಆಗಬೇಕನ್ನೋದು ಸಮರ್ಥರ ಇಚ್ಛಾನೂ ಅದ. ಈ ಒಂದು ಸಪ್ತಾಹದಾಗ ನಾವು ನೋಡಲಿಕ್ಕೆ ಆಗಿ ಆ ಸ್ಥಿತಿ ನಿಮಗೆ ಎಲ್ಲ ತಾಯಂದಿರಿಗೂ ಎಲ್ಲರಿಗೂ ಈ ಸ್ಥಿತಿ ಬಂದದಲ್ಲಿಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅಂತಾರೆ. ಅದನ್ನು ಹೇಳೋಕ್ಕಿಲ್ಲ. ಎಲ್ಲರ ಒಂದು ಮುಖ ನೋಡಿದ್ರೆ ಎಲ್ಲರ ಒಂದು ನರದೊಳಗೆ ಈ 3 ದಿವಸ ಮಹಾರಾಜರ ಒಂದು ಸಂಪೂರ್ಣ ಕೃಪಾ ತುಂಬಿಬಿಟ್ಟದ. ಎಲ್ಲರಲ್ಲೂ ನಮ್ಮ ಮಹಾರಾಜರು ಏನಪ್ಪ ಅಂದ್ರೆ ಕುತ್ಕೊಂಡು ಇದನ್ನು ವೀಕ್ಷಿಸಿ ಆನಂದ ಪಡ್ಲಿಕ್ಕತ್ತಾರ. ತಮ್ಮ ವರದ ವಾಸ್ತವವನ್ನು ನಮ್ಮೆಲ್ಲರ ಒಂದೇನಪ್ಪ ಅಂದ್ರೆ ತಲೆ ಮೇಲೆ ಇಟ್ಟಾರ. ಈ ಒಂದು ವಿಜೃಂಭಣೆಯಿಂದ ಒಂದು ಉತ್ಸವ ಆಗಬೇಕಾಗಿತ್ತು ಅಂದ್ರೆ ನಾನು ನೋಡಲಿಕ್ಕಾಗಿ ಈಗ ನಮಗೆ ವಯಸ್ಸಾಗ್ಯದ. ಆದರೆ ಈ ಹೊಸ ಪೀಳಿಗೆ ಏನದಲ್ಲ ಅವರೆಲ್ಲರೂ ಇಷ್ಟೊಂದು ದುಡ್ದಾರಿದಕ್ಕೆ ತನು ಮನ ಧನ ಇವೆಲ್ಲನೂ ಏನಪ್ಪ ಅಂದ್ರೆ ಅರ್ಪಣ ಮಾಡಿಬಿಟ್ಟಾರ. ಇನ್ನು ಅವ್ರಿಗೆ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ ಅಂತೇಳಿ ನಮಗೆ ಅನ್ಸ. ಟೊಪ್ಪಾರ ಕುಮಾಯಿ ಅವರನ್ನು ಮಾಡಿದವರನ್ನು ಹೊಗಳಂತಾರೆ ಮಹಾತ್ಮರು. ಆದ್ರೆ ಇಂಥ ಒಂದು ಸಭಾದಾಗ ಅವರಿವರನ್ನದೇ ಎಲ್ಲರೂ ಮಾಡ್ಯಾರ ಅನ್ನೋದಕ್ಕೆ ಯಾರನ್ನೂ ವಿಶೇಷವಾಗಿ ಹೆಸರಿನಿಂದ ನಾನು ಇದು ಮಾಡೋದಿಲ್ಲ. ಆದರೆ ಎಲ್ಲರೂ ಅಂತಃಕರಣದಾಗ ಕೂತ ಸಮರ್ಥರು ಈ ಒಂದು ಮಹಾನ್ ಕಾರ್ಯವನ್ನು ಮಾಡಿಸ್ಕೊಂಡ್ರು. ಅಂಥ ಈ ಒಂದು ಮಹಾನ್ ಸಪ್ತಾಹದ ಮಂಗಲಮಯ ದಿನ, ಅಪೂರ್ವವಾದಂಥ ದಿನ, ಜೀವನದ ಅಂತಿಮ ಸತ್ಯದ ಅನುಭವವನ್ನು ಅನುಭವಿಸುವಂತಹ ದಿನ. ಇವತ್ತಿನ ದಿವಸ ಅದೇ ವಿಮಲ ಬ್ರಹ್ಮನ ಸ್ವರೂಪರೇ ಆಗಿರುವಂತಹ ನಮ್ಮ ಸದ್ಗುರು ಮಾವುಲಿ ಅಂತ ಅವರಿಗೆ ವಿಶೇಷವಾಗಿ ಮಹಾರಾಜರೇನು ಬಂದಾರಲ್ಲ ಇವರಿಗೆ ನಾ ಮಾವುಲಿ ಅಂತೀನಿ. ಯಾಕಂದ್ರೆ ಜ್ಞಾನೇಶ್ವರ ಮಾವುಲಿ ಅವ್ರಿಗೊಂದು ಮಾವುಲಿ ಅಂತೀವಿ. ನೆಕ್ಸ್ಟ್ ನಾ ಯಾರಿಗಾದರೂ ಮಾವುಲಿ ಅಂದಿದ್ದಂದ್ರೆ ನಮ್ಮ ಗುರುಳು ಹೊಸೂರದ ರಾಜಾರಾಮ್ ಮಠದ ಪೀಠಾಧಿಪತಿಗಳಾದಂತಹ ಗಂಗಾಧರ ದೀಕ್ಷಿತ ಗುರುಗಳಿಗೆ, ಅಂಥ ಗುರುವರ್ಯರ ಒಂದು ಸಾನ್ನಿಧ್ಯ ಇಲ್ಲದ ಈ ಇದಕ್ಕೆ ವೇದಿಕೆಗೆ. ಆಮೇಲೆ ನಮ್ಮ ಹಿರಿಯ ಗುರುಬಂಧುಗಳಾದಂತಹ ಗುರುಮೂರ್ತಿ ಸ್ವಾಮಿಗಳು ಅವರು ಇವ್ರ ಗುರುಗಳು ಅಂದರು. ಎಷ್ಟು ವಯಸ್ಸಾಗಿ ಅವರು ಅಂದರು 84-85ರಾಗ ಆವಾಜ್ ನೋಡ್ರಿ ಅವ್ರದ್ದಂತಂದರು. ಅಂದ್ರೇನು ಒಟ್ಟಿನ ಮೇಲೆ ನಮ್ಮೆಲ್ಲರಿಗೂ ಮಹಾರಾಜರ ಕೃಪಾ ಹೆಂಗದ ಅಂದ್ರೆ ಶರೀರಕ್ಕೆ ವಯಸ್ಸಾದರೂ ಸಹಿತ ಆವಾಜಕ್ಕೆ, ಮನಸ್ಸಿಗೆ, ಒಂದು ಹುರುಪಿಗೆ ಇವ್ಯಾವಕ್ಕೂ ವಯಸ್ಸಾಗಿಲ್ಲ. ಇವ್ರು 84 ಇದ್ರೆ ನಮ್ಮ ಇಸ್ರಾಣಿ 80 ವರ್ಷನೇ ಇದೆ.
ಇಲ್ಲಿ ಯಾರು ಸಣ್ಣವ್ರಿಲ್ರಿ, ಆದ್ರೆ ಎಲ್ಲರೂ ಸಣ್ಣವ್ರ ಗತೆ ಇರ್ತಾರೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಹೋ ಅಂತ ಈ ದಿವಸ, ಇವತ್ತಿನ ದಿವಸ ವಿಮಲ ಬ್ರಹ್ಮನ ನಿರೂಪಣೆ ಕುರಿತಾಗಿ, ಅಂದ್ರೆ ಏನು, ವಿಮಲ ಬ್ರಹ್ಮನ ಕುರಿತಾಗಿ ಅಲ್ಲ, ವಿಮಲ ಬ್ರಹ್ಮನ ಕುರಿತಾಗಿ ಅಂತಂದ್ರೆ ಬ್ರಹ್ಮನನ್ನು ಅರಿತಿರೆ ಸುಮ್ಮನಿರಬೇಕು ಅಂತಾರೆ ಸರ್ವಜ್ಞರು. ಬ್ರಹ್ಮನನ್ನು ಅರಿತು ತಾ ಉಸುರಿದರೆ ಕಳಹೊಕ್ಕು ಕೆಮ್ಮಿಸತ್ತಂತೆ ಸರ್ವಜ್ಞ ಅಂತ. ಬಳಸದಿರ ದ್ವೈತವನ್ನು ಬಾಹ್ಯದೊಳು ನಿನ್ನೊಳಗೆ ಏಕೋ ಭಾವನೆಯೊಡಗೂಡು ತಿಳಿದು ನಿಜ ಸಮಯ ನಿಷ್ಠೆಗಲಿ ವೇದವಿಧ ಭಕ್ತಿಗಳ ನಗಲದಿರೆಂದುರುಕುವ ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಲವುದು ನರರೆ. ಅಂದ್ರೆ ಬ್ರಹ್ಮನ ವಿಚಾರವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದರೆ ಮಾತಾಡುವಂಥ ಅವಕಾಶ ಸಮರ್ಥ ರಾಮದಾಸ್ ಮಹಾರಾಜರು ಈ ದಾಸಬೋಧದ ಮುಖೇನ 20ನೇ ದಶಕ 10ನೇ ಸಮಾಸ ಅರ್ಥಾತ್ ದಾಸಬೋಧದ ಮಂಗಲಮಯ ಸಮಾಸ ವಿಮಲ ಬ್ರಹ್ಮ ನಿರೂಪಣೆಯೊಳಗೆ ಹೇಳಿದಂಥ ಓವಿಗಳನ್ನು ನಾನು ಮಹಾರಾಜರ ಒಂದು ಸಾಕ್ಷಿ ಇಟ್ಟುಕೊಂಡು ಅವರು ನುಡಿಸಿದಂಥ ವಿಚಾರಗಳನ್ನು ಮಾತ್ರ 1-2-3 ಓವಿ ಬಗ್ಗೆ ನಾನು ಏನಪ್ಪ ಅಂದ್ರೆ ತಮ್ಮ ಮುಂದೆ ಇಟ್ಟು ಈ ಸ್ಥಿತಿ ನಮಗೂ ಬರಬೇಕಾಗಿದೆ ಅನ್ನುವಂಥದ್ದು ಕೊನೆಯದಾಗಿ ನಾವೆಲ್ಲರೂ ಇದನ್ನು ತಲೆಗಿಟ್ಕೊಂಡು ಹೋಗ್ಬೇಕು. ಇಷ್ಟು ದಿವಸ ಮಹಾರಾಜರು ನಮಗಾಗಿ ಅವತಾರ ತೊಟ್ಟುಕೊಂಡು ಬಂದ ಹುಟ್ಟ ಅರಿವಿ ಮೇಲೆ ಪ್ರಪಂಚವನ್ನು ತ್ಯಾಗ ಮಾಡಿ ನಮ್ಮ ಮನೆ ಅಡ್ಡಾಡಿ ಇಂಥ ಒಂದು ಪಂಥವನ್ನು ಮಾಡಿಕೊಟ್ರಲ್ಲ. ಎದರ ಸಂಬಂಧ ಅಂದ್ರೆ ನೀವು ವಿಮಲ ಬ್ರಹ್ಮ ಸ್ವರೂಪಿನೇ ಇದ್ದೀರಪ್ಪ. ನೀವು ಸಾಮಾನ್ಯಲ್ಲ ಮನುಜ, ನೀನು ಅಖಿಲ ಭೋಗಾಶ್ರಯಗಳ ಮಿಗಿಲು ನನು ಕರೆಸಿ ನೋಡಿ ಮತ್ತಿ ನೆಲದೊಳು ಘನ ದುರಾಸೆಯನ್ನು ಮಾಡಿದೊಡೆ ನಿನ್ನಂತೆ ಜಡನೆನಿಸುವವರುಂಟೆ ಭಾವಿಸಿ ನೋಡಲು. ಅಂಥ ಒಂದು ಸ್ವರೂಪನೇ ನಮ್ಮದದ ಅಂತ ಆ ಆನಂದ ನೀವು ಯಾವಾಗಲೂ ಉಣ್ರಿ ಅಂತನ್ನುವಂಥ ಒಂದು ಬಲವಾದ ಒಂದು ಏನಪ್ಪ ಅಂದ್ರೆ ಸದಿಚ್ಛೆಯನ್ನು ಇಟ್ಟುಕೊಂಡು ಮಹಾರಾಜರು ಇಂಥ ಒಂದು ನಾಮೋಪದೇಶವನ್ನು ಕೊಟ್ಟು ಇಂಥ ಸದ್ಯ ಏನಪ್ಪ ಅಂದ್ರೆ ಇಂಥ ವಿಶೇಷ ಪಂಥವನ್ನು ನಮಗೆ ತೋರಿಸಿಕೊಟ್ರು. ಹೇಳಲಿಲ್ಲ, ಮಾಡಿ ತೋರಿಸಿದ್ರು. ಇದು ಹೇಳಲಾರ್ದ ಮಾಡುವುದೇನದಲ್ಲ, ಇದು ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಸೂತ್ರದ ಅಂತವ್ರು. ಇದೊಂದು ಸೂತ್ರ ಸಮರ್ಥರಂತಾರ ದಾಸಬೋಧದೊಳಗಾರವು ಅದಕ್ಕೆಲೆ ಮಗ ಸಂಗೀತಲೆ ಅಂತಾರವರು. ಮೊದಲು ನಾ ಮಾಡೀನಿ, ಅನುಭವ ತಗೊಂಡನಿ, ಆಮೇಲೆ ಹೇಳಲಿಕ್ಕತ್ತನಂತಾರ. ಅದೇನಂತಾರಲ್ಲ, ಮಾಡಲಾರ್ದ ಹೇಳೋದು, ಹೇಳಲಾರ್ದ ಮಾಡೋದು ಚಲೋ ಇನ್ನ, ಆದ್ರೆ ಮಾಡಲಾರ್ದ ನಾವೇನಾದರೂ ಹೇಳ್ದೇವಂದ್ರೆ ಭಲೆ ತೇತೆ ಅವಲೋಕನ ಕದಾಪಿ ನ ಕರಿತಿ. ಪ್ರಚೀತಿವಿನ ಬೋಲನೆ ಸ್ವಾನಾಚೆ ಒಮನ ಅಂತಾರ. ನಾಯಿ ಕಾರ್ಕಿದ್ದಾಗ ನೀವೇನು ಹೇಳ್ತೀರಪ್ಪ ಅಂತಾರ, ಹೇಳ್ತೀರಿ ಅದನ್ನೇ ಮಾಡ್ತೀರಿ. ಮತ್ತು ಹೇಳೋದು ಅದನ್ನೇ ಮಾಡೋದು, ಕಕ್ಕೋದು ಅದನ್ನೇ ತಿನ್ನೋದು ಯಾವುದು ಮಾಡ್ತದಂದ್ರೆ ನಾಯಿ ಮಾಡ್ತದೆ. ಆ ನಾಯಿ ಕಾರ್ಕಿದ್ದಂಗೆ ಆಗ್ತದೆ. ನೀವು ಹೇಳೋದು ಮೊದಲು ನಡೀರಿ, ಆಮೇಲೆ ನುಡಿರಿ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ ಓ ಸಮರ್ಥರಂತಾರ ಒಂದು ತಮ್ಮದೇ ಆದಂತಹ ಒಂದು ಸ್ಥಿತಿಯನ್ನು ಏನಪ್ಪ ಅಂದ್ರೆ ಒಂದು ಒಳಿಕೆಯಿಂದ ಹೇಳ್ತಾರವರು. ಪತಿತ ಪಾವನಾಚೆ ದಾಸ ತೇಹಿ ಕರಿತಿ ಪಾವನ ಜಗಾಸ. ಸದ್ಗುರುವಿನ ಅನನ್ಯ ದಾಸನ ಆದವ ಮಾತ್ರ ಜಗತ್ತಿನನ್ನು ಪಾವನ ಮಾಡಲಿಕ್ಕೆ ಸಾಧ್ಯದ ಅಂತೇಳಿ ಮಹಾಸ್ವಾಮಿ ಚಿದಂಬರರ ಏಕೈಕ ದಾಸ ಶ್ರೇಷ್ಠ ಯಾರಪ್ಪ ಅಂದ್ರೆ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು. ಅಂಥ ಮಟ್ಟದ ಪೀಠಾಧಿಪತಿಗಳು ಯಾರಂದ್ರೆ ಮಾವುಲಿ ಗಂಗಾಧರ ದೀಕ್ಷಿತ ಗುರುಗಳು. ಆ ದಾಸ ಈ ದಾಸ ಇವರಿಬ್ಬರು ದಾಸರ ಇಂಥವ್ರಿಂದ ಮಾತ್ರ ಜಗತ್ತಿನ ಕಲ್ಯಾಣ ಆಗ್ತಾ ಅಂತಾರೆ. ಅಂಥವ್ರು ನಮ್ಮ ಮಹಾರಾಜರ ಮೇಲೆ ಇಷ್ಟೊಂದು ಭಕ್ತಿ ಅದಲ್ಲ ಅವರಿಗೆ. ಅದನ್ನು ವಿಚಾರ ಮಾಡಿದ್ರೆ ಅನ್ನಿಸ್ತದೆ ನಾವು ಇನ್ನೂ ಅವರಷ್ಟು ಭಕ್ತಿ ನಮ್ಮಲ್ಲೇ ಬರ್ತದೋ ಇಲ್ಲೋ ಅಂತನೋ ಹಂಗೆ ನಮ್ಮದಾಗಿದೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ
ಪರಬ್ರಹ್ಮತೆಯ ಏಕಲೆ ಏಕದಾಂಚಿ ಸಕಲಾಸಿ ವ್ಯಾಪಿಲೆ ಅಂತ ಸಮರ್ಥರು 200ನೇ ಸಮಾಸದೊಳಗಂತಾರ. ಈ ಪರಬ್ರಹ್ಮನ ಬಗ್ಗೆ ಏನು ಹೇಳಿಕತ್ತಿಯಲ್ಲ ಇದು ಒಂದೇ ಅದ ಅಂತಾರ ಅವರು. ಇದು ಇರುವುದೇ ಒಂದೇ ಅದ, ಇದು ಇರಲಾರ್ದಂಥ ಜಾಗನೇ ಇಲ್ಲ. ಪರಬ್ರಹ್ಮತೆ ಏಕಲೆ ಏಕದಾಂಚಿ ಸಕಲಾಸಿ ವ್ಯಾಪಿಲೆ, ಒಂದೇ ಇದ್ರು ಎಲ್ಲರೊಳಗೂ ತುಂಬ್ಯದ. ಇಲ್ಲಿ ಕೂತರೊಳಗೂ ತುಂಬ್ಯದ, ಅಲ್ಲಿ ಕೂತರೊಳಗೂ ತುಂಬ್ಯದ. ಸ್ತ್ರೀಯರೊಳಗೆ ಪುರುಷರೊಳಗೆ ಪರಬ್ರಹ್ಮ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ನಪುಂಸಕನು ಏನು ಅಲ್ಲೇ ಇದಲ್ಲ. ಅದೇ ವಿಮಲ ಬ್ರಹ್ಮನ ಸ್ಥಿತಿ ಅದ. ಅಂಥ ಒಂದು ಪರಬ್ರಹ್ಮ ಹೆಂಗಿದ್ದಾನಂದ್ರೆ ಒಬ್ಬನೇ ಇದ್ದಾನೆ. ಏಕದಾಂಚಿ ಸಕಲಾಸಿ ವ್ಯಾಪಿಲೆ, ಒಬ್ಬನೇ ಇದ್ರು ಸಹಿತ ಎಲ್ಲರೊಳಗೂ ವ್ಯಾಪ್ಸ್ಯಾದ. ಮತ್ತೆ ಹೆಂಗಂದ್ರೆ ಸಕಲಾಸ ಸ್ಪರ್ಶೋನ ರಾಹಿಲೆ ಸಕಲಾಟ, ಎಲ್ಲರ ಒಳಗ ಹೊರಗ ಪೂರ್ಣ ಹತ್ಕೊಂಡೇ ಇದ್ದಾನಂತಾರ. ಅಂಥ ಪರಬ್ರಹ್ಮ ಹೆಂಗಿದ್ದಾನಂತೆ ಮನಾಚೆ ಶ್ಲೋಕನೆ ಅಂತಾರೆ. ನಭಾಸಾರಿಕೆ ನಭಾಸಾರಿಕೆ ರೂಪಯ ರಾಘವಾತೆ, ನಭಾಸಾರಿಕೆ ಮನಿ ಚಿಂತಿತ ಮೂಳ ತೂಟೆ ಭವಾತೆ, ಮನಿ ಚಿಂತಿತ ಮೂಳ ತೂಟೆ ಭವಾತೆ, ನಭಾಸಾರಿಕೆ ರೂಪಯ ರಾಘವಾತೆ, तया पाहता देहा बुद्धी उरेना, तया पाहता देहा बुद्धी उरेना, सदा सर्वदा अर्थ, सदा सर्वदा अर्थ कोटी जिरेना, नभासारिके वसे हृदयी देव तो जान ऐसा, वसे हृदयी देव तो जान ऐसा, न भाते परी व्यापको जानतैसा, सदा संचला येत ना जात काही, सदा संचला येत ना जात काही, दयावीन कोटे रिता ठाव नाही, नभासारिके राघवाते, नभासारिके रूप या राघवाते, राघवा या राघवा ठोब्बार कुमाये, ठोब्बार कुमाये, ठोब्बार कुमार, जय जय ठोब्बार कुमार, बोला कुंडली गवर्धारी विठ्ठल श्री ज्ञानदेव तुकाराम राजाधिराज सद्गुरुनाथ महाराज की जय. ಆ ವಿಮಲ ಬ್ರಹ್ಮ ಒಂದೇ ಇದ್ರು ಸಹಿತ ಎಲ್ಲರೊಳಗೂ ಹತ್ತಿದ್ರು ಸಹಿತ ಅದು ಹೆಂಗದ ಇನ್ನೂ ಒಂದು ಸ್ವಲ್ಪ ಹೇಳ್ಬೇಕಾದ್ರೆ ಮನಾತಿ ಶ್ಲೋಕನಾಗ ಸಮರ್ಥರಂತಾರ ನಭಾಸಾರಿಕೆ ರೂಪ ಯಾ ರಾಘವಾಚೆ. ಆ ಸದ್ಗುರುನಾಥನ ರೂಪ ಹೆಂಗದ ಅಂದ್ರೆ
ನಭ ಅಂದ್ರೆ ಆಕಾಶದ ಗತಿ ಅದ. ವಾಸ್ತವಿಕವಾಗಿ ಆಕಾಶದ ಉಪಮಾ ಸದ್ಗುರುಗಳಿಗೆ ಕೊಡ್ಲಿಕ್ಕೆ ಬರುದಿಲ್ಲ ಅಂತಾರೆ. ಯಾಕಂದ್ರೆ ಆಕಾಶದೊಳಗೆ ಶೂನ್ಯತ್ವದ, ಶೂನ್ಯತ್ವ ಅಂದ್ರೆ ಅಜ್ಞಾನದ, ಅಲ್ಲಿ ಜಡತ್ವದ, ಜಡತ್ವ ಸದ್ಗುರುವಿನ ಸ್ವರೂಪಕ್ಕೆ ಉಪಮಾ ಕೊಡ್ಲಿಕ್ಕೆ ಬರುದಿಲ್ಲ. ಆದ್ರೂ ಸಹಿತ ನಮಗ್ ಗೊತ್ತಾಗೋ ಸಂಬಂಧ ಅವ್ರಂದ್ರು ನಭ ಸಾರಿಕೆ ರೂಪ ಯಾ ರಾಘವ. ಯಾ ರಾಘವ, ರಾಘವ ಅಂತ ಯಾಕಂದ್ರ ಸ್ವತಃ ಸಮರ್ಥ ರಾಮದಾಸ್ ಮಹಾರಾಜರು ಗುರುಗಳು ಸದ್ಗುರುಗಳು ಇದ್ದಾರಲ್ಲ, ಅದು ಶ್ರೀರಾಮಚಂದ್ರ ಪ್ರಭು ಇದ್ದಾನ. ಅದಕ್ಕೆ ರಾಘವ ರಾಘವ ರಾಘವ. ನಮ್ಮ ಮಹಾರಾಜರ ಸ್ವರೂಪ ಹೆಂಗಿತ್ತು ಅಂದ್ರ ಆಕಾಶದ ಗತೆ ಇತ್ತು. ಆಕಾಶದ ಗತೆ ಅಂದ್ರೆ ಹೆಂಗ, ನೀವು ಆಕಾಶ ನೋಡ್ರಿ, ನೀವು ಅದಕ್ಕೆ ಯಾವ ಕಲರು ಕಾಣಿಸೋದಿಲ್ಲ, ಕಂಡ ಕಲರು ಸಹಿತ ಅದು ಇರುವುದಿಲ್ಲ. ಆಮೇಲೆ ಅದಕ್ಕೆ ಇಷ್ಟೇ ಅದ ಅಂತ ಸೀಮಾ ಇಲ್ಲ. ನೀವು ಎಲ್ಲಿ ನೋಡ್ರಿ ಅವ್ರಂತಾರ ಬೈಸಲೇ ಮಾನುಸ ಉಠೋನಗೇಲಿ. ಕೂತಾವ್ ಮನುಷ್ಯ ಮುಂದೆ ಓಡಿ ಹೋದಂತ ತಿಳ್ಕೊರ್ ನೀವು. ತೇತೆ ಆಕಾಶ ಚೀರಾಹಿಲೆ, ಅಲ್ಲಿಯೂ ಸಹಿತ ಆಕಾಶ ಕಾಣಿಸ್ತದ. ಏನ ಇಷ್ಟು ದಾಟಿ ಬಂದನಿ ಅಂದ್ರೆ ಇನ್ನೇನು ದಾಂಡಿ ಬಂತ ಆಕಾಶಕ್ಕಂತ ಅಲ್ಲಿಗೆ ಬರ್ತಾನೆ ಹೆಸರಾಣಿ. ಅದು ಹಂಗೆ ಬೈಸಲೇ ಮಾನುಸ ಉಠೋನಗೇಲಿ, ತೇತೆ ಆಕಾಶ ತೀರಾಹಿಲೆ. ಆಕಾಶ ಚಹು ಕಡೆ, ನಾಲ್ಕು ಕಡೆ ಅದು ತುಂಬಿಟ್ಟದ. ಮ್ಯಾಲ್ ನೋಡಿದ್ರಂದ್ರೆ ಕೆಬ್ಬಣ ಬುಟ್ಟಿ ಡಬ್ಬ ಹಾಕಿದಂಗದ. ಹಿಂದೆ ನೋಡಿದ್ರು ಅದೇ ಅದ, ಮುಂದೆ ನೋಡಿದ್ರು ಅದೇ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು. ಹಾಕ್ತಾಳ ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು. ಸಂದು ಸಾಲಿಗೆ ಜಡಿದಿರುವುದು, ಸಂದು ಸಾಲಿಗೆ ಜಡಿದಿರುವುದು. ಆನಂದ ಗುಹೇಶ್ವರ ಲಿಂಗ ಬಿದನ, ಸಾರಿ ಚಲ್ಲೆದ ಸಾರಿ ಚಲ್ಲ ಎಲ್ಲ ಕಡೆ ತಿಕಡೆ ತಿಕಡೆ ಜೇತೆ ತೇತೆ ವಿನ್ಮುಖ ಹೋತ ಸನ್ಮುಖ ಹೋತೆ. ಅಲ್ಲಿ ಅದ, ಇಲ್ಲಿ ಅದ, ಇಲ್ಲಿ ಅದ, ಇಲ್ಲಿ ಅದ, ಮುಂದೂ ಅದ. ಹಿಂಗೆ ಹೊಳ್ಳಿ ನಿಂತರು ಅದು ಮತ್ತೆ ಮುಂದಾಗೆ ನಿಂತದ. ನೀವು ಹೊಳ್ಳಿ ನಿಂತ ಕೂಡಲೇ ನಾ ಹಿಂದೆ ನನ್ನ ಹಿಂದೆ ಬಂದದ ಆಕಾಶ ಅನ್ನಂಗಿಲ್ಲ. ಜಿಕಡೆ ತಿಕಡೆ ಜೇತೆ ತೇತೆ ವಿನ್ಮುಖ ಹೋತ ಸನ್ಮುಖ ಹೋತೆ, ಸನ್ಮುಖ ಪಣ ಚುಕೇನಾತೆ ಕಾಹಿ ಕೇಲ. ಯಾವಾಗಲೂ ಇದರಾಗೆ ಇರ್ತದ. ಅದಕ್ಕೆ ನಭಾ ಸಾರಿಕೆ ರೂಪ ಯಾರಾಗವಾಚೆ. ಮುಂದಂತಾರವರು ನಭಾಚೆ ಪರಿ ವ್ಯಾಪಕ ಮನಿ ಚಿಂತಿತ ಮೂಲ ತೂಟೆ ಭವಾಚೆ. ಅಕಸ್ಮಾತ್ ಆ ಸದ್ಗುರುನಾಥನ ಸ್ವರೂಪವನ್ನು ನೀ ಮನಸ್ಸಿನಾಗ ಚಿಂತನಾ ಮಾಡ್ಲಿಕ್ಕತ್ತೆ ಅಂದ್ರೆ ನೀ ಅದೇ ಚಿಂತನ ಉಳಿದ್ರೆ ಈ ಭವಸಾಗರವನ್ನೇ ದಾಟಿ ಬಿಡ್ತಿ ಅಂತಾರ. ಏನು ಈ ಭವದ ಅಂಜಿಕೆನೇ ಇಲ್ಲ ನಿನಗ, ನೀ ದಾಟೇ ಬಿಟ್ಟೆ ಅಂತ ತಿಳ್ಕೊ. ಅದಕ್ಕೆ ಅವರು ಗುರು ತೋರಿಸೋದಲ್ಲದೆ ಕಾಣಿಸೋದನ್ನ ಸಾರಿ. ಸದ್ಗುರುನಾಥ ಮನಸ್ಸು ಮಾಡಿದ್ರ ಈ ವಿಸ್ತೃತಿ ಬರ್ತದ, ಹೊರತಾಗಿ ನಾವು ಮನಸ್ಸು ಮಾಡಿದ್ರೆ ಬರುದಿಲ್ಲ. ವಿಠಲ ವಿಠಲ ವಿಠಲ. ಓ ಭಾಳ ಸಾಧನ ಮಾಡಿದೆ ಅಂದ್ರೆ ಬರ್ತಾನೆ ತಿಳ್ಕೊಂಡ್ರನ್ನ ಇಲ್ಲ. ಭಾಳ ಸೇವಾ ಮಾಡಿ ಇಲ್ಲ. ಭಾಳ ಏನಪ್ಪ ಕೀರ್ತನ ಹೇಳಿದ್ರೆ ಇಲ್ಲ, ಪ್ರವಚನ ಹೇಳಿದ್ರೆ ಇಲ್ಲ, ಗ್ರಂಥಗಳು ಓದಿದ್ರೆ ಇಲ್ಲ, ಎಲ್ಲಾನು ಇಲ್ಲೇ ಇಲ್ಲ ಅಂದ್ರ ಇವನ್ನೆಲ್ಲ ನೀ ಮಾಡಿದೀನಿ ಅಂತ ಹೇಳಿ ನಿನ್ನಲ್ಲಿ ಇಲ್ಲಿ ತನಕ ಇರ್ತದಲ್ಲ, ಅಲ್ಲಿ ತನಕ ಸದ್ಗುರುನಾಥನ ದರ್ಶನ ಆಗುದಿಲ್ಲ. ಠೋಪಾರ ಕುಮಾಯೇ ಠೋಪಾರ ಕುಮಾಯಿ ಓ
ಅದಕ್ಕವ್ರಂದ್ರು ಪತಿತ ಪಾವನಾಚೆ ದಾಸ ತೇಹಿ ಕರಿತಿ ಪಾವನ ಜಗಾಸ. ಕೇವಲ ಸದ್ಗುರುನಾಥನ ಎದುರಿಗೆ ದಾಸನಾಗಿರಂತಾರ. ದಾಸನಾದವನೇ ಈಶನಾಗ್ತಾನೋ ಅಂತದ್ದು ಮೊದಲು ಇಟ್ಟುಕೋರಿ ಅಂತಾರೆ. ಈಶನಾದ್ರೆ ಈಶ ಆಗಿ ಒಮ್ಮೆ ಆಗ್ಲಿಕ್ಕೆ ಬರೋದಿಲ್ಲ. ಯಾರು ದಾಸರಾಗ್ಯಾರಲ್ಲ ಅವ್ರು ಈಶರಾಗ್ಲಿಕ್ಕೆ ಬರ್ತದೆ. ಅಂಥ ಒಂದು ದಾಸ್ಯತ್ವವನ್ನು, ಅಖಂಡ ದಾಸ್ಯತ್ವವನ್ನು ಮೆರೆದವರು ನಮ್ಮ ಮಹಾರಾಜರು ರಾಮಚಂದ್ರ ಮಹಾರಾಜರು ಅನನ್ಯ ದಾಸರಾಗಿ ಸೇವಾ ಮಾಡಿದರು. ರಾಜಾರಾಮ್ ಮಹಾರಾಜರು ಅನನ್ಯ ದಾಸರಾಗಿ ಸೇವಾ ಮಾಡಿದರು. ಆಗಿ ಹೋದಂಥ ಎಲ್ಲ ಸದ್ಗುರುಗಳ ಶಿಷ್ಯರೇನಿದ್ದಾರಲ್ಲ, ಇವತ್ತೇನು ಸದ್ಗುರುವಿನ ಸ್ಥಾನಕ್ಕಿದ್ದಾರಲ್ಲ, ಅವರೆಲ್ಲರೂ ತಮ್ಮ ಸದ್ಗುರುವಿನ ಅನನ್ಯ ದಾಸರು ಆಗಿದ್ದರು ಅಂತೇಳಿ ಇವತ್ತು ನಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಸದ್ಗುರುವರ್ಯರು ಆಗಿ ನಮಗೆ ನಮ್ಮ ಜೀವನಕ್ಕೆ ಆಧಾರ ಆಗ್ಯಾರ. ಅಂಥ ಸ್ಥಿತಿಯನ್ನು ನೀನು ವಿಚಾರ ಮಾಡಲಿಕ್ಕೆ ಹೋದೆ ಅಂದ್ರೆ ಈ ಭವಸಾಗರವನ್ನೇ ದಾಟಿಬಿಡ್ತಿ. ತಯಾಪಾಹತ ದೇಹ ಬುದ್ಧಿ ಊರೇನ 4 ಸಾಲದ್ದೇ ನಾ ಹೇಳ್ತೀನಿ. ಆ ವಿಮಲ ಬ್ರಹ್ಮನ ನೋಡ್ಲಿಕ್ಕೆ ಹೋದೆ ಅಂದ್ರೆ ನಿನ್ನಂತಲ್ಲಿ ದೇಹ ಬುದ್ಧಿ ಇರುವುದಿಲ್ಲ. ದೇಹ ಬುದ್ಧಿ ಇರೋ ತನಕ ಅದು ನಿನಗೆ ಕಾಣಿಸೋದಿಲ್ಲ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾರೇ. ದೇಹ ಬುದ್ಧಿ ಅಂದ್ರೆ ಏನು? ಈ ದೇಹನೇ ನಾನಂತ ತಿಳ್ಕೊಂಡು ಏನು ವ್ಯವಹಾರ ಮಾಡ್ತೇವಲ್ಲ, ಇದು ದೇಹ ಬುದ್ಧಿ. ಮತ್ತಿನ್ನ ಮಗ್ನಾರ ಇನ್ನೊಂದು ಯಾವುದರಿ ಅಂದ್ರೆ ಆತ್ಮಬುದ್ಧಿ. ನಾನು ಈ ದೇಹ ಅಲ್ಲ, ನಾನು ಸ್ವತಃ ಏನಪ್ಪ ಅಂದ್ರೆ ಪರಮಾತ್ಮನ ಸ್ವರೂಪನೇ ಇದ್ದನಂತ ತಿಳ್ಕೊಂಡು ಏನು ಮುಂದುವರಿದಲ್ಲ ಪರಮಾರ್ಥದೊಳಗೆ, ಇದು ಪರಮಾರ್ಥದ ಮೊದಲನೇ ಹೆಜ್ಜೆ ಅಂತಾರೆ. ಹರೇ ಕೃಷ್ಣ ಮಸೀಂದವ್ರಂತಾರೆ, ನಾನು ದೇಹ ಅಂತೇಳಿ ಎಲ್ಲಿ ತನಕ ತಿಳ್ಕೊತಿಲ್ಲ ಅಲ್ಲಿ ತನಕ ನಿನ್ನ ಪರಮಾರ್ಥ ಪ್ರಾರಂಭನೇ ಆಗುವುದಿಲ್ಲ ಅಂತಾರೆ. ಟೊಬ್ಬಾರ ಕುಮಾಯೇ ಅದಕ್ಕೆ ನೀವು ಆ ಚಿಂತನೆ ನಾಮಸ್ಮರಣೆ, ಆ ಚಿಂತನವಾಗಿರಿ. ನೀವು ನಾಮಸ್ಮರಣೆ ಅಂದ್ರೆ ಕುತ್ಕೊಂಡು ನಾಮಸ್ಮರಣೆ ಅಲ್ಲ, ನಾಮಸ್ಮರಣೆ ಅಲ್ಲಲ್ಲ, ನಾಮಸ್ಮರಣೆನೇ ಖರೆ. ನಾಮಸ್ಮರಣೆ ಆಗು ಮಾಡೋದು ಸದ್ಗುರುಗಳ ಚಿಂತನೆ. ಸದ್ಗುರುಗಳ ಚಿಂತನೆ ಮಾಡಿದರೆ ನಾಮಸ್ಮರಣೆ ಮಾಡಿದಂಗೆ ಅಂತಾರ. ಅಖಂಡ ನಾಮಾಚೆ ಸ್ಮರಣ, ಅಖಂಡ ದೇವಾಚೆ ಚಿಂತನ. ಅಖಂಡ ದೇವರ ಸದ್ಗುರುನಾಥನ ಚಿಂತನೆ ಮಾಡಿದಂದ್ರೆ ಅದು ನಾಮಸ್ಮರಣೆನೇ ಆಗ್ತದೆ. ಆವಾಗ ಏನಾಗ್ತದೆ, ದೇಹ ಬುದ್ಧಿ ಅನ್ನೋದು ಹೋಗ್ತದೆ. ಹೆಂಗೆ ಉಪ್ಪಿನ ಗೊಂಬೆ ಸಮುದ್ರ ತಳ ನೋಡ್ಲಿಕ್ಕೆ ಹೋಗಿ ಜಿಗಿತಂತ, ಜಿಗದ ಮೇಲೆ ಅದು ಉಪ್ಪಿನ ಗೊಂಬೆ ಆಗಿ ಉಳಿಯಲಿಲ್ಲ, ಅದು ಸಮುದ್ರನೇ ಆಗಿಬಿಡುತ್ತೆ. ಹಂಗೆ ಈ ದೇಹ ಬುದ್ಧಿಯನ್ನು ಮೀರಿ ಹೋಗುವಂಥ ಒಂದು ಸ್ಥಿತಿ ವಿಮಲ ಬ್ರಹ್ಮ ಸ್ಥಿತಿ ಅದ. ಸದಾ ಸರ್ವದ ಆರ್ಥ ಕೋಟಿ ಪುರೇನ. ಯಾವಾಗಲೂ ಏನಪ್ಪ ಅಂದ್ರೆ ಆ ಆನಂದ ಹೆಂಗದ ಅಂದ್ರೆ ಸವೆಯದ, ಇನ್ನೂ ಸಾಕೆನಿಸದ, ಇನ್ನೂ ಬೇಕೆನಿಸುವ ಇಂಥ ಒಂದು ಆನಂದ ಏನದಲ್ಲ, ಅದು ಸದ್ಗುರುವಿನ ಕೃಪೆಯಿಂದ ಪ್ರಾಪ್ತ ಆಗ್ತದೆ. ಅಂಥ ಕೃಪಾ ಪಡೆದಂತಹ ನಾವೆಲ್ಲ ಏನು ಭಕ್ತವೃಂದಿದ್ದೇವಲ್ಲ, ನಮ್ಮ ಮೂರ್ತಿ ಹೆಂಗದ ಅಂದ್ರೆ ಆ ಒಂದು ವಿಮಲ ಬ್ರಹ್ಮನ ಛಾಯಾ ನಮ್ಮ ಮುಖದೊಳಗೆ, ನಮ್ಮ ಶರೀರದೊಳಗೆ, ನಮ್ಮ ನಾಡಿ ಒಳಗೆ ಎಲ್ಲದರಲ್ಲಿ ಹರಿಲಿಕ್ಕೆ ಪ್ರಾರಂಭ ಆಗಿದ್ದ ಅನುಭವ ಈ 3 ದಿವಸನಾಗ ನಮಗೆಲ್ಲರಿಗೂ ಆಗ್ಲಿಕ್ಕಂತದ. ಇದೇ ಆನಂದ ಯಾವಾಗಲೂ ನಮಗೆ ಸಮರ್ಥರು ನೀಡಲಿ, ಅಂಥ ಒಂದು ಕೃಪಾ ಮಾಡಲಿ ಅಂತ ಹೇಳ್ಕೊತ ಇದೇ ಒಂದು ಶ್ಲೋಕದ ಕೊನೆಯ ಚರಣವನ್ನು ನಾವು ನೀವುಗಳೆಲ್ಲ ಏನಪ್ಪ ಅಂದ್ರೆ ಅನುಕ್ಕಿಂತ ಮೊದಲು ಒಂದು 2 ನಿಮಿಷ ನಾಮಸ್ಮರಣೆ ಮಾಡೋಣ. ತಾಯಂದ್ರೆ ನೀವೆಲ್ಲರೂ ಮಾಡಿರಿ, ನೀವು ಮಾಡಿರಿ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂದ್ರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್
पाहता देह बुद्धी उरेना, तया 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 पाहता सदा सर्वदा आर्तपोटी पुरेना, तया पाहता देह बुद्धी उरेना, सदा सर्वदा अर्थपोटी पुरेना, आर्तपोटी पुरेना, आर्तपोटी पुरेना, पोटी पुरेना, नवासारिके रूप या राघवारे, नवासारिके रूप या राघवारे, मने चिंतिता मूळ तुटे भवाचे, भवाचे